ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾ ಬೆಂಡೆಕಾಯಿ ಮಾಡಿ ತೋರ್ಸಾಕತ್ತೀನಿ ರೀ. ಬರ್ರಿ ಬೆಂಡೆಕಾಯಿ ಏನೇನು ಹತ್ತೈತೆ ಅಂತ ನೋಡೋಣ. ಬೆಂಡೆಕಾಯಿ ತೊಗೊಳೋದ್ರಿ. ಈಗ ನಾ ಅರ್ಧ ಕೆಜಿ ತೊಗೊಂಡೇನಿ. ಆಮೇಲೆ ಇದಕ್ಕೆ ಸಾಸಿವೆ, ಉಳ್ಳಾಗಡ್ಡಿ, ಖಾರ, ಎಣ್ಣೆ ಇಷ್ಟಿದ್ರೆ ಸಾಕ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್. ನಿಮಗೆ ಏನು ಮಾಡ್ತೀನಿ, ಈ ಬೆಂಡೆಕಾಯಿ ಮಾಡೋದು ಪಲ್ಯ ತೋರಿಸ್ತೀನಿ ರೀ. ಈಗ ಬೆಂಡೆಕಾಯಿ ಏನು ಮಾಡೀನಿ ರೀ, ಹಿಂಗೆ ಕುಂತ್ಕೊಂಡು ಸಣ್ಣಂಗೆ ತೆಳುವ ಹೊಳ್ಕೊಂಡೇನಿ. ಆಮೇಲೆ ಇದನ್ನು ಕಡಾಯಿ ತೊಗೊಂಡು ಕಡಾಯಿದಾಗ ಸ್ವಲ್ಪ ಏನಪ್ಪ ಅಂತಂದ್ರೆ ಅದ್ರದ್ದು ಲೋಳೆ ಹೋಗುತ್ತನ ನಾವೇನು ಮಾಡ್ಬೇಕಾಗ್ತೈತಿ ಅಂತಂದ್ರೆ ಹುರ್ಕೋಬೇಕಾಗ್ತೈತಿ ರೀ. ಅದಕ್ಕೆ ನಾ ಏನು ಮಾಡೀನಪ್ಪ ಅಂತಂದ್ರೆ ಮೊದಲು ಸ್ವಲ್ಪ ಹಾಗೆ ಡ್ರೈ ಏನೂ ಎಣ್ಣೆ ಇರಲಾರ್ದ ಸ್ವಲ್ಪ ಹುರ್ಕೊಂಡೇನಿ ರೀ. ಅದೊಂದು ಸ್ವಲ್ಪ ಹೋದ ಮೇಲೆ ಏನು ಮಾಡಿದ್ನಪ್ಪ ಅಂತಂದ್ರೆ ಈ ಎಣ್ಣೆ ಹಾಕೀನಿ ರೀ, ಒಂದು 3 ಚಮಚ ಸಣ್ಣ ಚಮಚಲೆ. ಯಾಕಂದ್ರೆ ಎಣ್ಣೆ ಹಾಕ್ತು ಅಂತಂದ್ರೆ ಅದ್ರದ್ದು ಲೋಳೆ ಹೋಗ್ತೈತೆ ರೀ, ಇಲ್ಲ ಅಂತಂದ್ರೆ ಹೋಗಂಗಿಲ್ಲ. ಈಗ ಎಲ್ಲರ ಮನ್ಯಾಗ ಸಮಸ್ಯೆ ಅನ್ನಿಸ್ತೈತಪ್ಪ ಅಂತಂದ್ರೆ ಇದೇ ಎಲ್ಲಿದಪ್ಪ ಹೊಸ ಬರೀ ಲೋಳೆ ಟೈಪ್ ಇರ್ತೈತಿ, ಮತ್ತು ಏನು ಒಂಥರ ಹತ್ತೈತಿ, ಬೇಡ ಬಿಡಪ್ಪ ಆ ಕಡೆ ಅಂತ ಅಂತಿರ್ತಾರೆ. ಆದ್ರೆ ಇದು ಹಂಗಿಲ್ಲ ರೀ, ಬಿಡಿ ಆಗ್ತೈತಿ, ಲೋಳೆ ಎಲ್ಲ ಹೋಗ್ತೈತಿ, ಚಂದ ಹುರಿತೈತಿ ರೀ. ಮತ್ತು ಮಸ್ತ್ ಹುರಿದ ಮೇಲೆ ಕೆಂಪಾದ ಮೇಲೆ ಅದನ್ನು ಏನು ಮಾಡೋದಪ್ಪ ಅಂತಂದ್ರೆ ಒಂದು ಪ್ಲೇಟ್ನ್ಯಾಗ ತಕ್ಕೊಳ್ಳೋದ್ರಿ. ಯಾಕಂತಂದ್ರೆ ಅದು ಅದರೊಳಗೆ ಮತ್ತೆ ಒಗ್ಗರಣೆ ಹಾಕೋದಿರ್ತೈತೆ ರೀ. ಹಾಗಾಗಿ ಈ ರೀತಿ ಮಾಡಿ ನಿಮಗೆ ತೋರ್ಸಾಕತ್ತೀನಿ ರೀ. ನೋಡ್ರಿ ಅಲ್ಲಿ ಎಷ್ಟು ಚಂದ ಹುರಿಯಾಕತ್ತೈತಿ, ಎಲ್ಲ ಲೋಳೆ ಹೊಂಟೈತಿ ಅಂತ ತೋರ್ಸಾಕತ್ತೀನಿ ರೀ ಅದ್ರಾಗಿಂದ. ಅದನ್ನು ಒಂದು ಪ್ಲೇಟ್ನ್ಯಾಗ ಹಾಕ್ಕೊಂಡೇನಿ ರೀ. ಇನ್ನು ಇದ್ರಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು 2 ಚಮಚ ಎಣ್ಣೆ ಹಾಕೀನಿ ರೀ. ಸಣ್ಣ ಚಮಚ ಐತ್ರಿ, ಅದೇನು ದೊಡ್ಡ ಚಮಚ ಅಲ್ಲ. ಇದು ಎಣ್ಣೆ ಕಾದ್ಮೇಲೆ ಅದ್ರಾಗ ಸಾಸ್ವೆ ಒಂದು 2.5 ಚಮಚ ಹಾಕ್ಕೊಂಡೇನಿ ರೀ ಅರ್ಧ ಕೆಜಿಗೆ. ಯಾಕಂದ್ರೆ ಇದಕ್ಕೆ ಎಷ್ಟು ಸಾಸ್ವೆ ಇರ್ತೈತ್ರಲ್ಲ ಅಷ್ಟು ಚಲೋ ಅನ್ನಿಸ್ತೈತಿ. ಇದಕ್ಕೆ ಜೀರಿಗೆ ಹಾಕಬೇಡ್ರಿ. ಆಮೇಲೆ ಉಳ್ಳಾಗಡ್ಡಿ ಒಂದು ತೊಗೊಂಡೇನಿ ರೀ. ಉಳ್ಳಾಗಡ್ಡಿ ಅದು ಸಹಿತ ಚಂದ ಹುರ್ಕೊಂಡೇನಿ ರೀ. ಈ ಉಳ್ಳಾಗಡ್ಡಿ ಹಸಿದ್ರೆ ಚಲೋ ಅನ್ಸಂಗಿಲ್ಲ ರೀ ಬಾಯಾಗ ಟೇಸ್ಟ್. ಅದ್ರ ಸಲುವಾಗಿ ಅದೊಂದು ಸ್ವಲ್ಪ ನಾ ಏನು ಮಾಡ್ತೀನಿ, ಚೆಂದಂಗೆ ಹುರ್ಕೋತೀನಿ ರೀ. ನೀವು ಹುರ್ಕೊಂಡ್ರೆ ಭಾಳ ಚಲೋ. ಹಸಿದ ತಿನ್ನೋದು ಬಾಯಾಗ ಸರಿ ಅನ್ಸಂಗಿಲ್ಲ ಅದಕ್ಕೆ, ಮತ್ತೇನಿಲ್ಲ ರೀ. ಈಗ ಇದು ಹುರಿದೀನಿ ನೋಡಿರಿ. ಇದಕ್ಕೆ ಸಣ್ಣ ಚಮಚಲ್ಲೇ ಒಂದು 3 ಚಮಚ ಆಗುವಷ್ಟು ನಾ ಏನು ಮಾಡೇನಪ್ಪ ಅಂತಂದ್ರೆ ಖಾರ ಹಾಕೀನಿ. ಭಾಳ ಅತಿಶಯ ಹಾಕಬೇಡ್ರಿ. ಯಾರು ಬೆಳ್ಳುಳ್ಳಿ ಮತ್ತು ಹಾಕೋರಿದ್ರೆ ಹಾಕಿರಿ, ಮೆಣ್ಸಿಕಾಯಿ ಹಾಕೋರಿದ್ರೆ ಹಾಕಿರಿ, ನಾ ಬೇಡ ಅನ್ನೋಂಗಿಲ್ಲ. ಆದ್ರೆ ಮೆಣ್ಸಿಕಾಯಿ ಬೆಳ್ಳುಳ್ಳಿ ಹಾಕಿದ್ರಿ ಅಂದರೆ ಖಾರ ಹಾಕಬೇಡ್ರಿ. ಈಗ ಖಾರ ಹಾಕಿ ಮತ್ತು ಏನಪ್ಪ ಅಂತಂದ್ರೆ ಈ ಬೆಂಡೆಕಾಯಿ ಹಾಕಿ ಬರ ತಿರುವಾಡಿ ಅದ್ರ ಮೇಲೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಮಾಡಿ ಅದನ್ನು ಗ್ಯಾಸ್ ಒಂದು 2-3 ನಿಮಿಷ ಏನು ಮಾಡಿದ್ರಿ ಇಡೋದ್ರಿ. ಯಾಕಂತಂದ್ರೆ ಉಗ್ದೊಳಗೆ ಏನಾಗ್ತೈತಿ, ಬೆಂಡೆಕಾಯಿ ಚಂದ ಬಾಯ್ಲ್ ಆಗ್ತೈತೆ ರೀ, ಮತ್ತು ಮೆತ್ತಗಾಗ್ತೈತಿ. ಬಾಯಾಗಂತೂ ಎಷ್ಟು ರುಚಿ ಹತ್ತೈತೆ ಅಂದ್ರೆ ನೀವು ಚಪಾತಿ ಜೋಡಿ ತಿನ್ನಿರಿ, ರೊಟ್ಟಿ ಜೋಡಿ ತಿನ್ನಿರಿ, ಅನ್ನದ ಜೊತೆಗೆ ತಿನ್ನಿರಿ, ಎದ್ರ ಜೊತೆ ತಿಂದರೂ ಸೂಪರ್ ಅನ್ನಿಸ್ತೈತೆ ರೀ. ಬ್ರೆಡ್ ಜೊತೆ ಸಹಿತ ತಿನ್ಬೋದು ರೀ, ಭಾರಿ ಅನ್ನಿಸ್ತೈತೆ ರೀ. ಈಗ ನಿಮಗೆ ಮಾಡೀನ್ರಲ್ಲ, ಅದನ್ನು ನೀವು ಮಾಡ್ಕೊಂಡು ತಿನ್ನಿರಿ. ನನಗೆ ಹೇಳ್ರಿ ಹೆಂಗೆ ಅನ್ಸಾಕತ್ತೈತಿ ನಾನು ಅಡುಗೆ ಮಾಡಿದ್ದು ಅಂಥೇಳಿ. ಮತ್ತು ಕಮೆಂಟ ಮಾಡಿರಿಪ್ಪ ಎಲ್ಲರೂ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ನಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸಿಗೂ ಯಾರ್ಯಾರಿಗೆ ಜವಾರಿ ಊಟ ಬೇಕನ್ನಿಸ್ತೈತಿ ಮಾಡ್ಕೊಂಡು ತಿನ್ನಲಿ. ಪಾಪ ಬರೀ ಮಸಾಲೆ ತಿಂದು ಬೇಸರಾಗಿರ್ತೈತಿ. ಮನೆ ಊಟ ಭಾಳ ಇಂಪಾರ್ಟೆಂಟ್ ಐತ್ರಿ. ಈಗಿನ ಕಾಲದಾಗಂತೂ ಹೆಲ್ತ್ ಕಾಯ್ಕೋಬೇಕಂದ್ರೆ ಹಳ್ಳಿಯಾಗಿನ ಮಾಡಲ್ನ್ಯಾಗ ನಾವೇನು ಮಾಡ್ಬೇಕಾಗ್ತೈತಿ ಅಂತಂದ್ರೆ ಅಡುಗೆ ಮಾಡ್ಕೊಂಡು ತಿನ್ಬೇಕಾಗ್ತೈತೆ ರೀ. ಅದಕ್ಕೆ ಹೆಲ್ತ್ ಈಸ್ ವೆಲ್ತ್ ಅಂದಂಗೆ ರೀ. ಅದನ್ನು ಕಾಯ್ಕೊಳ್ಳೋದು ನಮ್ಮ ಜವಾಬ್ದಾರಿ ಐತಿ. ಭಾಳ ಮಸಾಲೆದಾರ್ ತಿನ್ನೋದು ಬೇಡ. ಅದಕ್ಕೆ ಈಗ ರೆಡಿ ಐತೆ ನೋಡ್ರಿ ನನ್ನ ಬೆಂಡೆಕಾಯಿ, ಸೂಪರ್ ಟೇಸ್ಟಿ ಬೆಂಡೆಕಾಯಿ. ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ. ಸೂಪರ್.